ಎಚ್ ಡಿ ದೇವೇಗೌಡರು ಬರೆದಿರ್ತಕ್ಕಂಥ ಪತ್ರದಲ್ಲಿ ಏನೇನಿದೆ, ಕಾಂಗ್ರೆಸ್ಗೆ ಜನರು ದೊಡ್ಡ ಪಾಠ ಕಲಿಸಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗೆಯೇ ಚುನಾವಣೆ ಕುತೂಹಲಕಾರಿ ಫಲಿತಾಂಶಗಳನ್ನ ನೀಡಿದೆ ಅಂತ ರಾಜಕೀಯ ಮುತ್ಸದ್ದಿ ಅಂತ ಹೇಳ್ಬೋದು ಎಚ್ ಡಿ ದೇವೇಗೌಡರನ್ನ. ನೀವು ನಿಜವಾದ ಪ್ರಜಾಪ್ರಭುತ್ವವಾದಿ ಅಂತ ಮೋದಿ ಅವರಿಗೆ ಎಚ್ ಡಿ ದೇವೇಗೌಡ ಅವರು ಪತ್ರದಲ್ಲಿ ಬರೆದಿದ್ದಾರೆ. ಕಾಂಗ್ರೆಸ್ಗೆ ಜನರು ಸಾಕಷ್ಟು ದೊಡ್ಡ ಪಾಠ ಕಲಿಸಿದ್ದಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಚುನಾವಣೆ ಕುತೂಹಲಕಾರಿ ಫಲಿತಾಂಶಗಳನ್ನ ನೀಡಿದೆ. ನೋಡಿ, ಸಾಕಷ್ಟು ಒಳ ಅರ್ಥಗಳಿದೆ ಅದರಲ್ಲಿ. ಬಹಳ ಕೇಕ್ ವಾಕ್ ಆಗಿತ್ತು ಅಂತ ಏನು ಹೇಳ್ತಾ ಇಲ್ಲ ಅವರು, ಆದರೆ ಕುತೂಹಲಕಾರಿ ಫಲಿತಾಂಶಗಳನ್ನ ನೀಡಿದೆ ಅಂತ ಹೇಳಿದ್ದಾರೆ. ಹಾಗೇನೆ ನೀವು ನಿಜವಾದ ಪ್ರಜಾಪ್ರಭುತ್ವವಾದಿ ಅಂತ ಎಚ್ ಡಿ ದೇವೇಗೌಡ ಅವರು ಪತ್ರದಲ್ಲಿ ಪ್ರಧಾನಿ ಮೋದಿ ಅವರನ್ನ ಶ್ಲಾಘಿಸಿದ್ದಾರೆ. ಇದೀಗ 48 ಸಂಸದರ ಜೊತೆ ಮತ್ತೆ ಸಭೆ ನಡೆಸ್ತಾರೆ ಮೋದಿ. ಈಗ 3 ಗಂಟೆಗೆ ಫಿಕ್ಸ್ ಆಗಿತ್ತು. ಬಹುಶಃ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಮಹತ್ವದ ಸಭೆ ನಡೆಯಲಿದೆ. ಸಂಭಾವ್ಯ ಸಚಿವರುಗಳ ಜೊತೆ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಮೀಟಿಂಗ್ ಮಾಡ್ತಾರೆ, ಕೊನೆಯ ಹಂತದ ಮೀಟಿಂಗ್. ನೋಡಿ, ಇದೆಲ್ಲ ಕೊನೆಯ ಹಂತದಲ್ಲೇ ಆಗಬೇಕಾಗಿರೋದು ಅಂತ. ಸ್ವಲ್ಪ ಒಂದು ಅಂದಾಜು ಇರುತ್ತೆ, ಇಂತಿಂಥವ್ರನ್ನ ಸಚಿವ ಸಂಪುಟಕ್ಕೆ ತಗೊಳ್ಬಹುದು ಅಂತ. ಆಯಾ ಖಾತೆಗಳನ್ನ ನೋಡಿಕೊಂಡು, ಆಯಾ ಇಲಾಖೆಗಳನ್ನ ನೋಡಿಕೊಂಡು ಯಾರು ಇದಕ್ಕೆ ಸೂಟೇಬಲ್ ಆಗ್ತಾರೆ ಅಂತ. ಆದರೆ ಕೆಲವೊಂದು ಸ್ಥಾನಗಳು ಖಾಲಿ ಬಿದ್ದಾಗ ಅದನ್ನ ತುಂಬುವಂಥ ಕೆಲಸಗಳನ್ನ ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ ಸ್ಮೃತಿ ಇರಾನಿ ಅವರು ಸೋತ್ಬಿಟ್ರು, ಸೊ ಆ ಸ್ಥಾನಕ್ಕೆ ಯಾರು ಅನ್ನೋವಂಥದ್ದನ್ನು ನೋಡಬೇಕಾಗತ್ತೆ. ಆ ರೀತಿಯಲ್ಲಿ ಹೊಸಬರನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಕೂಡ ನಡೆಯುತ್ತೆ. ಯಾರಿಗೆಲ್ಲ ಸಚಿವ ಸ್ಥಾನ ಸಿಗತ್ತೆ ಕೊನೆ ಕ್ಷಣದವರೆಗೂ ಕೂಡ ಇದನ್ನ ಸೀಕ್ರೆಟ್ ಆಗೇ ಇಡಲಾಗತ್ತೆ. ಅಪ್ಡೇಟ್ ಪಡ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಸಹೋದ್ಯೋಗಿ ರಂಜಿತ್ ದೆಹಲಿಯಿಂದ ಸಂಪರ್ಕದಲ್ಲಿದ್ದಾರೆ. ರಂಜಿತ್ ಶಿರಿಯಾರ್, ಕೊನೆ ಕ್ಷಣದವರೆಗೂ ಕೂಡ ಯಾರ್ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಒಂಥರ ಮಿಸ್ಟ್ರಿ ಅಂತಾನೆ ಹೇಳಬೇಕು. ಒಂದು ಅಂದಾಜು ಇರುತ್ತೆ, ಆದರೆ ಖಚಿತತೆ ಬರೋದು ಇನ್ನು ಸಾಯಂಕಾಲ 7 ಕಾಲಕ್ಕೇನೆ ಅಂತ ಅನ್ಸುತ್ತೆ. ಆಸ್ ಆಫ್ ನಾವು ನಿಮ್ಮ ಹತ್ರ ಏನು ಇನ್ಪುಟ್ಸ್ ಇದೆ, ಏನು ಅಪ್ಡೇಟ್ಸ್ ಇದೆ ರಂಜಿತ್? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ಮೋದಿ ಲೆಕ್ಕಾಚಾರವೇ ಬೇರೆ. ಯಾವ ಸಮಯದಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂತೇಳಿ ಹೇಳಲಿಕ್ಕಾಗಲ್ಲ. ನೋಡಿ, ಕರ್ನಾಟಕದಲ್ಲಿ ನಾವೆಲ್ಲರೂ ಅಂದ್ಕೊಂಡಿದ್ದು 3 ಸಚಿವ ಸ್ಥಾನ, 1 ಕ್ಯಾಬಿನೆಟ್, 2 MOS ಅಂತೇಳಿ. ಆದರೆ ಒಂದು ಲೆಕ್ಕಾಚಾರ ಮೋದಿಯದ್ದು ಬೇರೆಯದ್ದೇ ಆಗಿದೆ. ಇಲ್ಲಿ 5 ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಮೂಲಕ ಇಲ್ಲಿ ಸೋಮಣ್ಣವರಿಗೂ ಅವಕಾಶವನ್ನ ಕೊಡಲಾಗಿದೆ. ಯಾರು ಕೂಡ ಸೋಮಣ್ಣವರು ಕ್ಯಾಬಿನೆಟ್ ಅನ್ನ ಸೇರ್ತಾರೆ, ಮೋದಿ ಕ್ಯಾಬಿನೆಟ್ನ ಭಾಗವಾಗಿರ್ತಾರೆ ಅಂತೇಳಿ ಅಂದ್ಕೊಂಡಿರಲಿಲ್ಲ. ಆದರೆ ಸೋಮಣ್ಣವರು ಕೂಡ, ಶೋಭಾ ಕರಂದ್ಲಾಜೆ ಸೇರಿದಂತೆ ಇಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿ ಅದರಲ್ಲೂ ಕೂಡ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗುವುದು ಪಕ್ಕಾ ಆಗಿದೆ. ಇದೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆ 45 ನಿಮಿಷಗಳ ಆ ಒಂದು ಟೀ ಮೀಟಿಂಗ್ ಏನು ಮಾಡಿದ್ರು, ಅಲ್ಲಿ ತನ್ನ ಸಂಸದರುಗಳಿಗೆ, ಯಾರು ಸಂಭಾವ್ಯ ಸಚಿವರುಗಳೇನಿದ್ದಾರೆ ಪ್ರಮಾಣ ವಚನವನ್ನು ಮೋದಿ ಜೊತೆಯಲ್ಲಿ ಸ್ವೀಕರಿಸೋರು, ಅವರಿಗೆ ತನ್ನ ಅಜೆಂಡಾ ಏನು, 100 ದಿನದ ತನ್ನ ಕಾರ್ಯ ಚಟುವಟಿಕೆ ಏನು, ತನ್ನ ವಿಷನ್ ಏನು, ತನ್ನ ಆಕ್ಷನ್ ಆಫ್ ಪ್ಲಾನಿಂಗ್ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಿ ಅವರಿಗೆ ಅವರ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡು ಮತ್ತು ಅವ್ರ ಜೊತೆಲಿ ಸಮಾಲೋಚನೆಯನ್ನು ಮಾಡಿದ್ದಾರೆ. ಕೊನೆ ಹಂತದವರೆಗೂ ಕೂಡ ತನ್ನ ಟೀಮ್ ಸೇರುವಂತ ಯಾರ್ಯಾರು ಸಂಭಾವ್ಯರಿದ್ದಾರೆ ಅಥವಾ ಸಚಿವರುಗಳು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ತಮ್ಮ ಹಾಗೆ ಕ್ಲೀನ್ ಹ್ಯಾಂಡ್, ಭ್ರಷ್ಟಾಚಾರ ರಹಿತ ಆಡಳಿತವನ್ನ 10 ವರ್ಷಗಳ ಕಾಲ ನಾನು ನಡೆಸಿದ್ದೀನಿ, ಇನ್ನು ಮುಂದೂ ಕೂಡ 5 ವರ್ಷಗಳ ಕಾಲ ನನ್ನ ಜೊತೆಯಲ್ಲಿ ನೀವು ಹೀಗೆ ಹೆಜ್ಜೆ ಹಾಕಬೇಕು ಅನ್ನುವ ಕಿವಿ ಮಾತನ್ನ ಹೇಳಿದ್ದಾರೆ. ಆ ಮೂಲಕ ಅಭಿವೃದ್ಧಿಶೀಲ ಭಾರತಕ್ಕಾಗಿ ನಾವೆಲ್ಲರೂ ಕೂಡ ಜೊತೆಯಾಗಿರೋಣ ಅನ್ನುವ ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ನೇನಿದ್ರು ಕೂಡ ಪ್ರಮಾಣ ವಚನ ಕಾರ್ಯಕ್ರಮ, ಅದಕ್ಕಾಗಿ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಈಗ ಕರ್ನಾಟಕದಿಂದ 5 ಜನರು ಸೇರಿದಂತೆ ಸುಮಾರು 45ರಿಂದ 50 ಜನ ಮೋದಿ ಕ್ಯಾಬಿನೆಟ್ ಅನ್ನ ಸೇರ್ತಾರೆ ಅನ್ನೋದು ನಿಕ್ಕಿ ಆಗಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಸುಮಾರು 25ಕ್ಕೂ ಹೆಚ್ಚು ಕ್ಯಾಬಿನೆಟ್ ದರ್ಜೆಯ ಸ್ಥಾನಗಳನ್ನು, ಅದರಲ್ಲೂ ಕೂಡ ಕಳೆದ ಬಾರಿ ಇದ್ದಂಥ ಪ್ರಮುಖ ಖಾತೆಗಳನ್ನು, ಹಣಕಾಸು ಆಗಿರ್ಬೋದು, ಗೃಹ ಆಗಿರ್ಬೋದು, ಅದ್ರ ಜೊತೆಗೆ ವಿದೇಶಾಂಗ ಆಗಿರ್ಬೋದು, ಸಂಪರ್ಕ ಆಗಿರ್ಬೋದು, ರೈಲು ಆಗಿರ್ಬೋದು, ಕೃಷಿ ಆಗಿರ್ಬೋದು, ಇದನ್ನು BJP ತನ್ನಲ್ಲೇ ಇಟ್ಟುಕೊಳ್ಳುವಂಥ ಒಂದಿಷ್ಟು ಲೆಕ್ಕಾಚಾರವನ್ನು ಮಾಡ್ದಂಗೆ ಕಾಣಿಸ್ತಾ ಇದೆ. ಇದೆಲ್ಲದರ ನಡುವೆ ವಿದೇಶಿ ಗಣ್ಯರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಬಿಗಿ ಬಂದೋಬಸ್ತ್ನೊಂದಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾಮಿನೇಷನ್ ಕೂಡ ಅಂದರೆ ಪ್ರಮಾಣ ವಚನವೂ ಕೂಡ ನಡೆಯುತ್ತೆ. ಈಗಷ್ಟೇ ನೀವು
ನೋಡ್ತಾ ಇದ್ರಿ ಕರ್ನಾಟಕ ಭವನಕ್ಕೆ ಮಾನ್ಯ ಸೋಮಣ್ಣ ಅವರು ಆಗಮಿಸಿದ್ದಾರೆ. ನಮ್ಮ ಜೊತೆ ಮಾತನಾಡ್ತಾ ಅವರು ಹೇಳ್ತಾ ಇದ್ರು ಏನೇನಾಯ್ತು ಎಲ್ಲದರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು. ನೋಡಿ, ಸೋಮಣ್ಣ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನನಗೆ ಅಪೇಕ್ಷೆನೇ ಇರಲಿಲ್ಲ, ನನಗೆ ನಿರೀಕ್ಷೆನೇ ಇರಲಿಲ್ಲ, ಆದರೂ ಕೂಡ ನನ್ನನ್ನು ಈ ಬಾರಿ ಪರಿಗಣಿಸಿದ್ದಾರೆ, ಬಹಳ ಸಂತೋಷ ಆಗಿದೆ. ಆ ಮೂಲಕ ನನಗೆ ಎಲ್ಲವನ್ನ ತ್ಯಾಗ ಮಾಡಿರುವಂತ ನನಗೆ ಈ ಬಿಜೆಪಿ ಗೌರ್ಮೆಂಟ್ ಏನಿದೆ ಅಥವಾ ಬಿಜೆಪಿ ನಾಯಕರೇನಿದ್ದಾರೆ ಅವರು ನಮ್ಮ ಕೈ ಬಿಡಲಿಲ್ಲ ಕೊನೆಗೂ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈಗಷ್ಟೇ ಬಂದ್ರು, ಆ ನಂತರ ಅವರು ಆಲ್ ರೈಟ್, ಥ್ಯಾಂಕ್ ಯು ರಂಜಿತ್. ಡೀಟೇಲ್ಸ್ಗಾಗಿ ರಂಜಿತ್ ಈ ಕೆಲವೇ ಕ್ಷಣಗಳ ಮುಂಚೆ ವಿ ಸೋಮಣ್ಣ ಅವ್ರನ್ನ ಮಾತನಾಡಿಸಿದ್ರು. ಅದ್ರ ಜೊತೆಗೆ ಜಿ ಟಿ ದೇವೇಗೌಡರನ್ನು ಕೂಡ ಮಾತಾಡಿಸಿದ್ರು. ಮೊದಲು ಜಿ ಟಿ ದೇವೇಗೌಡರು ಏನು ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ. ನಮ್ಮ ಜೊತೆಲಿ ಜಿ ಟಿ ದೇವೇಗೌಡರು ಇದ್ದಾರೆ. ಜಿ ಟಿ ದೇವೇಗೌಡ್ರೆ, ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಮಂತ್ರಿ ಮಾಡಿದ್ದಾರೆ, ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಯಾವ್ದು ಕೊಡ್ಬೋದು ಅಂತ? ನರೇಂದ್ರ ಮೋದಿ ಅವರು ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ 3ನೇ ಬಾರಿಗೆ ಏನು ಆಯ್ಕೆ ಆಗ್ತಾ ಇದ್ದಾರೆ, 10 ವರ್ಷ ಭಾರತ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ದುಡಿದಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಬಡವರು, ರೈತರು, ಮಹಿಳೆಯರು, ಯುವಕರ ಧ್ವನಿಯಾಗಿ ಕರ್ನಾಟಕ ರಾಜ್ಯ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸವನ್ನು ಮಾಡಿದ್ದಾರೆ. ಇಡೀ ಕರ್ನಾಟಕದ ಜನ, ಭಾರತೀಯ ಜನತಾ ಪಕ್ಷ, JDS ಪಕ್ಷ ಎಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ನಮ್ಮ ರಾಜ್ಯದ ಕುಮಾರಸ್ವಾಮಿಯವರು ಮಂತ್ರಿ ಆಗ್ತಾರೆ ಅಂತಕ್ಕಂಥ ಸಂತೋಷವಾಗಿದೆ. ಸರ್, ರಾಜ್ಯದ ಹಲವಾರು ನೀರಾವರಿ ಸಮಸ್ಯೆಗಳಾಗಿರ್ಬೋದು, ಇನ್ನಿತರ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾನ್ಯ ಕುಮಾರಸ್ವಾಮಿ ಅವರ ಮಂತ್ರಿ ಸ್ಥಾನದ ಮೂಲಕ ಒಂದು ಪರಿಹಾರ ಸಿಗುತ್ತೆ ಈ ಸಮಯದಲ್ಲಿ ಅಂತ ಅನ್ಸುತ್ತಾ ಮೋದಿ ಅವರು ಈ ಗೌರ್ಮೆಂಟ್ನಲ್ಲಿ? ಕರ್ನಾಟಕ ರಾಜ್ಯದಲ್ಲಿ 5 ಜನ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಸಚಿವ ಸಂಪುಟದಲ್ಲಿ 5 ಜನ ಮಂತ್ರಿಗಳಾಗ್ತಾರೆ ಅಂತಿದೆ. ಲೋಕಸಭಾ ಸದಸ್ಯಗಳು ಕೂಡ ಇದ್ದಾರೆ. ಅವರೆಲ್ಲರ ಒಗ್ಗಟ್ಟಿನ ಒಂದು ಫಲ, ಒಗ್ಗಟ್ಟಿನ ಹೋರಾಟದ ಫಲ ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಂಬಿಕೆ ಇದೆ. ಓಕೆ, ಈ ಸರ್ಕಾರ 5 ವರ್ಷಗಳ ಕಾಲ ಸಂಪೂರ್ಣ ಅವಧಿಯನ್ನು ಪೂರೈಸುತ್ತೆ. ಈ ಎಲ್ಲ NDA ಮೈತ್ರಿಕೂಟ, ಈ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರ ಅಂತ ಅನಿಸುತ್ತೆ ತಮಗೆ? ಇದು ಕರ್ನಾಟಕ ರಾಜ್ಯದ ಜನರಿಗೆ ಭಾರತೀಯ ಜನತಾ ಪಕ್ಷ ಇದುವರೆಗೆ ಏನು ಇಂಡಿಪೆಂಡೆಂಟಾಗಿ ಆಡಳಿತವನ್ನು ನಡೆಸ್ತಿದ್ರೋ ಅವ್ರ ಜೊತೆಯಲ್ಲಿ, ಅದು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಇರ್ಬೋದು, ಬಿಹಾರದ ನಿತೀಶ್ ಕುಮಾರ್ ಅವರು ಇರ್ಬೋದು, ಕರ್ನಾಟಕ ಜನತಾದಳ ಇರ್ಬೋದು, ರಾಮ್ ವಿಲಾಸ್ ಪಾಸ್ವಾನ್ ಪಕ್ಷ ಇರ್ಬೋದು, ಎಲ್ಲರೂ ಕೂಡ ಸೇರಿರೋದ್ರಿಂದ, ಎಲ್ಲರಿಗೂ ನರೇಂದ್ರ ಮೋದಿ ಅವಕಾಶ ಕೊಟ್ಟಿರೋದ್ರಿಂದ, ಸರ್ವ ಜನರು ಕೂಡ ಸೇರಿರೋದ್ರಿಂದ ಈ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ 5 ವರ್ಷ ಇನ್ನೂ ಗಟ್ಟಿಯಾಗಿ ಸರ್ಕಾರದಲ್ಲಿ ಆಡಳಿತ ನಡೆಸುತ್ತೆ. ಮುಂದೆ ಇವರೆಲ್ಲರೂ ಇದೇ ರೀತಿ ಒಟ್ಟಾಗಿ ಭಾರತ ದೇಶದ ಕನಸು ಅದೇನೆ, ಸಂವಿಧಾನದ ಉದ್ದೇಶನೂ ಅದೇನೆ, ಸಂವಿಧಾನದ ಎಲ್ಲ ಆಶಯಗಳನ್ನು ಈಡೇರಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. 5 ವರ್ಷ ಕೇಂದ್ರ ಸರ್ಕಾರ ಉಳಿಯುತ್ತೆ. ಇದು ಜಿ ಟಿ ದೇವೇಗೌಡರ ಮಾತಾಗಿದೆ. ಆ ಮೂಲಕ ಈ ಸರ್ಕಾರ 5 ವರ್ಷ ಇರುತ್ತೆ. ಕುಮಾರಸ್ವಾಮಿ ಅವರನ್ನ ಮಂತ್ರಿ ಮಾಡಿರೋದು ನಮ್ಮ ಬಹಳ ಸಂತಸ ಆಗಿದೆ. ರಾಜ್ಯದ ದೇಶದ ಶ್ರೇಯೋಭಿವೃದ್ಧಿಗೆ ಅವರು ಕೆಲಸ ಮಾಡ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಪಿನ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ನವದೆಹಲಿ.